ಸ್ಟಾರ್ಟ್ ಆಯ್ತು. ಒಂದು ಸ್ಥಳದಲ್ಲಿ ವಿಚಾರಗಳು ಮತ್ತು ಕ್ರಿಯೆಗಳ ಪರಿಣಾಮಗಳು ಉಳಿಯುತ್ತವೆ. ಒಂದೇ ಸ್ಥಳದಲ್ಲಿ ಮತ್ತೆ ಮತ್ತೆ ಧ್ಯಾನ ಮಾಡುವುದರಿಂದ ಅಲ್ಲಿ ಹೊಸ ವಾತಾವರಣವನ್ನು ಧ್ಯಾನದ ವಾತಾವರಣವನ್ನು ನಿರ್ಮಿಸುತ್ತೇವೆ. ಒಂದೇ ಸ್ಥಳದಲ್ಲಿ ಒಂದೇ ಕೆಲಸ ಮಾಡೋದ್ರಿಂದ ಹೆಂಗೆ ಇರುತ್ತೆ ಪರಿಣಾಮ ಅಂತಂದ್ರೆ, ಇವಾಗ ನಾನು ಬೆಳಗ್ಗೆ ಎದ್ದು ನಾನು ತಲೆ ಬಾಚ್ಕೊಂಡು ಪೌಡರ್ ಹಾಕೊಳ್ಳಿಕ್ಕೆ ಅಂತ ಪಫ್ ತಗೊಂಡೆ. ಆ ಬಫ್ ತಗೊಂಡಿದ ತಕ್ಷಣ ಬಫ್ ಅಲ್ಲಿ ಪೌಡರ್ ವಾಸನೆ ಬರ್ತಾ ಇತ್ತು. ಅದು ಬೆಸ್ಟ್ ಎಕ್ಸಾಂಪಲ್ ನಿಮಗೆ. ಆ ಬಫ್ ನ ಬರೀ ಪೌಡರ್ ಅದ್ದಿ 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 ಆ ಬಫ್ ಅಲ್ಲಿ ಯಾವುದು ಪೌಡರ್ ಇರಲಿಲ್ಲ. ಆಕ್ಚುಲಿ ಇವತ್ತು ಪೌಡರ್ ಬಾಕ್ಸ್ ಅಲ್ಲಿ ಯಾವ ಪೌಡರ್ ಇರಲಿಲ್ಲ. ಸುಮ್ಮನೆ ಆ ಬಫ್ ತಗೊಂಡು ಸುಮ್ಮನೆ ಮೂಗ ಹತ್ರ ಇಟ್ಕೊಂಡ್ರೆ ಅದು ಪೌಡರ್ ವಾಸನೆ ಬರ್ತಾ ಇದೆ. ಪೌಡರ್ ಇಲ್ದರನೇ ವಾಸನೆ ಬರ್ತಾ ಇದೆ ಅಲ್ವಾ? ಅದೇ ತರನೇ ಇದು ಕೂಡ ನಾವು ಒಂದೇ ಜಾಗದಲ್ಲಿ ಧ್ಯಾನ ಮಾಡ್ತಾ ಇತ್ತು ಅಂತಂದ್ರೆ ಅಲ್ಲಿ ಧ್ಯಾನದ ವಾತಾವರಣ ನಿರ್ಮಾಣ ಮಾಡ್ತೀವಿ. ಶಾಂತಿ ಮತ್ತು ಪವಿತ್ರತೆಗಳು ಆ ವಾತಾವರಣದಲ್ಲಿ ಮೆರೆಯುತ್ತದೆ. ಅದು ಹಗುರ, ಸೂಕ್ಷ್ಮ ಹಾಗೂ ಪರಿಶುದ್ಧವಾಗಿರುತ್ತದೆ. ಧ್ಯಾನದ ವಾತಾವರಣ ಅಂದ್ರೆ ಹಾಗಿರುತ್ತೆ, ಅದು ಹಗುರ, ಸೂಕ್ಷ್ಮ ಮತ್ತು ಪರಿಶುದ್ಧವಾಗಿರುತ್ತೆ. ವಾಸ್ತವದಲ್ಲಿ ಅದು ಪವಿತ್ರ ಕ್ಷೇತ್ರವಾಗುತ್ತದೆ. ಹಾಗೆಯೇ ಎಲ್ಲ ಸ್ಥಳಗಳು ಪವಿತ್ರವಾಗಿರುತ್ತವೆ. ನಾವು ನಮ್ಮ ವಿಚಾರಗಳು, ಭಾವನೆಗಳು ಮತ್ತು ಕ್ರಿಯೆಗಳಿಂದ ಹಾಳು ಮಾಡುವವರೆಗೆ ಪ್ರತಿ ವಾತಾವರಣವು ದೈವಿಕವಾಗಿರುತ್ತದೆ. ಸೊ ನಿಸರ್ಗದ ಕೆಲಸ ಏನಪ್ಪಾ ಅಂತಂದ್ರೆ, ನಾವು ಮನುಷ್ಯರು ಏನು ಹಾಳು ಮಾಡಿರ್ತೀವಲ್ಲ ವಾತಾವರಣನ, ಅದನ್ನು ವಾಪಸ್ಸು ದೈವಿಕ ಸ್ತರಕ್ಕೆ ವಾಪಸ್ ತಗೊಂಡ್ಬರದೆ ನಿಸರ್ಗದ ಕೆಲಸ. ಅದು ಮಳೆ ಬರ್ಸೋದಾಗ್ಲಿ, ಅದು ನಿಮಗೆ ಸಿಕ್ಕಾಪಟ್ಟೆ ಬಿಸಿಲು ಕೊಡೋದಾಗ್ಲಿ, ಅದೆಲ್ಲ ಶಾಖ ಕೊಡೋದಾಗ್ಲಿ, ಬೆಂಕಿ ಹೊತ್ತು ಹುರಿಯೋದಾಗ್ಲಿ, ಇವೆಲ್ಲ ಕೂಡ ನಿಸರ್ಗದ ಕೆಲಸ. ಏನ್ ಮಾಡ್ತಿರುತ್ತದು? ಇರ್ತಕ್ಕಂಥ ವಾತಾವರಣ ಪವಿತ್ರಗೊಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ನಿಸರ್ಗದ ಒಂದೇ ಕೆಲಸ ಇರೋದು ನಮ್ಮ ಒಳಗಡೆ ಮತ್ತು ಹೊರಗಡೆ ಇರ್ತಕ್ಕಂಥ ವಾತಾವರಣನ ದೈವಿಕಮಯವಾಗಿರ್ತಕ್ಕಂಥದ್ದೇ ನಿಸರ್ಗದ ಕೆಲಸ. ಸರಿನಾ? ಇಲ್ಲಿ ನೋಡ್ರಿ, ನಾವು ನಮ್ಮ ವಿಚಾರಗಳು, ಭಾವನೆಗಳು ಮತ್ತು ಕ್ರಿಯೆಗಳಿಂದ ಹಾಳು ಮಾಡುವವರೆಗೆ ಪ್ರತಿ ವಾತಾವರಣವು ದೈವಿಕವಾಗಿರುತ್ತದೆ. ಆದುದರಿಂದಲೇ ನಾವು ಧ್ಯಾನ ಮಾಡುವ ಸ್ಥಳದಲ್ಲಿ ಇತರ ಕ್ರಿಯೆಗಳನ್ನು ಮಾಡಬಾರದು. ಸೊ ಧ್ಯಾನ ಮಾಡೋ ಕಡೆ ಹೋಗಿ ಊಟ ಮಾಡೋದು, ಧ್ಯಾನ ಮಾಡೋ ಕಡೆಗೆ ಏನೋ ಸಿನಿಮಾ ನೋಡೋದು, ಇದೆಲ್ಲ ಮಾಡ್ತು ಅಂತಂದ್ರೆ ಆ ಧ್ಯಾನದ ವಾತಾವರಣ ಹಾಳಾಗುತ್ತೆ. ಎಲ್ಲರೂ ಮನೆಯ ಒಂದಿಡೀ ಕೋಣೆಯನ್ನು ಧ್ಯಾನಕ್ಕಾಗಿ ಮೀಸಲಿಡಲು ಆಗುವುದಿಲ್ಲ ನಾನೆಂದೆ. ಅದಕ್ಕಾಗಿ ಒಂದು ಮೂಲೆಯನ್ನಾದರೂ ಮೀಸಲಿಡಬಹುದು, ಅವರು ಉತ್ತರಿಸಿದರು. ಬೆಕ್ಕುಗಳು ನಿದ್ರಿಸಲು ಒಂದು ಸ್ಥಳವನ್ನು ಗೊತ್ತು ಮಾಡಿಕೊಳ್ಳುವಂತೆ. ಯಾರು ಬೆಕ್ಕು ಮನೇಲಿ ಸಾಕಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ, ಬೆಕ್ಕು ಒಂದು ಮೂಲೆಯನ್ನು ಹುಡ್ಕೊಂಡಿರುತ್ತೆ ಅದು ಮಲ್ಕೊಳ್ಳಿಕ್ಕೆ. ಧ್ಯಾನಕ್ಕಾಗಿ ಸೂಕ್ತ ಸಮಯಗಳಿರುವಂತೆ ಸೂಕ್ತ ಸ್ಥಳಗಳೂ ಇವೆಯೋ ನಾನು ಹೇಳಿದ್ದೇನೆ. ನಿಮ್ಮ ಅಭ್ಯಾಸವನ್ನು ಬಾಧಿಸದ ಸಂದರ್ಭಗಳನ್ನು ಆಯ್ದುಕೊಳ್ಳಿ ಅವರೆಂದರು. ಉದಾಹರಣೆಗೆ, ಚಿತ್ತ ಚಾಂಚಲ್ಯಗಳಿಂದ ಕೂಡಿದ ವಾತಾವರಣ ನಮಗೆ ಬೇಡ. ವಾತಾವರಣ ಗಲಭೆಯಿಂದ ಕೂಡಿದ್ದರೆ ನಿಮ್ಮ ಪ್ರಜ್ಞೆ ಆ ಅವಸ್ಥೆಯನ್ನು ಬಿಂಬಿಸುತ್ತದೆ. ಬಾಹ್ಯ ಗಲಭೆ ಇದ್ದರೆ ಆಂತರಿಕ ಶಾಂತಿ ತೀವ್ರವಾಗಿ ಕರಡಿ ಹೋಗುತ್ತದೆ. ಅಸ್ತವ್ಯಸ್ತವಾದ ಮತ್ತು ಕೊಳಕು ಕೋಣೆಯಲ್ಲಿ ಕುಳಿತಾಗ ಅದು ನಿಮ್ಮ ಮೇಲೆ ಪ್ರಭಾವ ಬೀರುತ್ತದೆ. ಎಲ್ಲೆಡೆ ಬಟ್ಟೆ ಹರಡಿದ್ದು, ಪುಸ್ತಕಗಳು ತೆರೆದುಕೊಂಡು ಬಿದ್ದಿದ್ದು, ಕೊಳಕಾದ ಪಾತ್ರಗಳು ಪೇರಿಸಿಕೊಂಡಿದ್ದರೆ ಅದು ಹೇಗೆ ತಾನೇ ಚೆನ್ನಾಗಿ ಧ್ಯಾನ ಮಾಡಬಲ್ಲಿರಿ? ಪ್ರತ್ಯೇಕ ಮುಕ್ತ ವಾತಾವರಣ ಅತ್ಯುತ್ತಮವಾದುದು. ನಿಮ್ಮ ಧ್ಯಾನದ ಸ್ಥಳದಲ್ಲಿ ಕುಳಿತುಕೊಳ್ಳಲು ಕೇವಲ ಒಂದು ಕುರ್ಚಿ ಅಥವಾ ಒಂದು ಚಾಪ ಇದ್ದರೆ ಉಚಿತ. ಧ್ಯಾನವು ಆಂತರಿಕ ಚಟುವಟಿಕೆಯಾದರೂ ಬಾಹ್ಯ ಪರಿಸ್ಥಿತಿಗಳು ಧ್ಯಾನಕ್ಕೆ ನೆರವು ನೀಡುವಂತಿರಬೇಕು. ನಮ್ಮನ್ನು ಹೊರಕೆಳೆಯುವಂಥದ್ದು ಯಾವುದೂ ಆ ವಾತಾವರಣದಲ್ಲಿ ಇರಕೂಡದು. ಆದರೆ ನಾವು ಪ್ರಗತಿ ಸಾಧಿಸಿದಂತೆಲ್ಲ ನಮ್ಮ ಸುತ್ತಮುತ್ತಲಿನ ಪರಿಸರದ ಪ್ರಭಾವಕ್ಕೆ ಒಳಗಾಗದಿರುವಂತಹ ಸಾಮರ್ಥ್ಯವನ್ನು ನಾವು ಬೆಳೆಸಿಕೊಳ್ಳುತ್ತೇವೆ. ಉದಾಹರಣೆಗೆ, ಪ್ರಾರಂಭದಲ್ಲಿ ಏನಾದರೂ ನಮ್ಮ ಧ್ಯಾನಕ್ಕೆ ಅಡ್ಡಿಯಾದರೆ ನಮಗೆ ಕೋಪ ಬರುತ್ತದೆ. ಕಾಲಾನುಕ್ರಮದಲ್ಲಿ ಹೊರಗಿನ ಚಿತ್ತ ಚಾಂಚಲ್ಯಗಳು ಕೇವಲ ನಮ್ಮನ್ನು ನಮ್ಮೊಳಗೆ ಮತ್ತಷ್ಟು ಆಳಕ್ಕೆ ದೂಡುತ್ತದೆ. ಜ್ಞಾಪಕ ಇಟ್ಕೊಳ್ರಿ, ಮೊದಲು ಹೊರಗಡೆ ಶಬ್ದ ಆಯಿತು ಅಂತಂದ್ರೆ ನಮಗೆ ಇರಿಟೇಷನ್ ಆಗುತ್ತೆ, ಅದರಿಂದ ತೊಂದರೆ ಆಗುತ್ತೆ ಅಂತ ಅನ್ಸುತ್ತೆ. ಕಾಲಕ್ರಮೇಣದಲ್ಲಿ ಏನಾಗುತ್ತೆ, ಹೊರಗಡೆ ಗಲಾಟೆ ಆದ್ರೂ ಕೂಡ ಅದು ನಮ್ಮನ್ನು ಒಳಗಡೆ ದೂಡ್ತಾ ಇದೆ ಅಂತ ಅನಿಸುತ್ತೆ. ಅಲ್ಲದೆ ನಮ್ಮ ಧ್ಯಾನದ ಮೇಲೆ ಪರಿಣಾಮ ಬೀರುವುದು ಕೇವಲ ಸಮಯ ಮತ್ತು ಸ್ಥಳಗಳಷ್ಟೇ ಅಲ್ಲ. ದಿನಂಪ್ರತಿ ನಾವು ಅನೇಕ ಪ್ರಭಾವಿ ಅಂಶಗಳಿಗೆ ನಮ್ಮನ್ನು ಒಡ್ಡಿಕೊಳ್ಳುತ್ತೇವೆ. ಈ ಪ್ರಭಾವಿ ಅಂಶಗಳು ನಮ್ಮ ಮನೋಭಾವದ ಮೇಲೆ ಪ್ರಭಾವ ಬೀರುತ್ತವೆ. ನನಗಿನ್ನು ಏಕೆ ಬೇಜಾರಾಗುತ್ತಿದೆ? ಅದಕ್ಕೆ ನಿಮ್ಮ ಪರಿಸ್ಥಿತಿ, ನೀವು ಎದುರಿಸಿದ ಸಂದರ್ಭಗಳು, ನಿಮ್ಮ ಕನಸು, ನೀವು ತಿಂದ ತಿಂಡಿ, ಆರೋಗ್ಯದ ಯಾವುದೋ ಸ್ಥಿತಿಯು ಕಾರಣವಾಗಿರಬಹುದು. ಅವಸ್ಥೆಯ ಅಬ್ಜವಸ್ಥೆಯ ದಿನಗಳು ನಿಮ್ಮ ಮೇಲೆ ಪರಿಣಾಮ ಬೀರದೆ ಇರುವುದಿಲ್ಲ. ನೀವು ಆ ಸಮಯದಲ್ಲಿ ಮನೆಗೆ ಬಂದು ಧ್ಯಾನ ಮಾಡಿದರೆ ಮುಂಜಾನೆ ಮೊದಲ ಬಾರಿ ಮಾಡಿದ ಧ್ಯಾನದಷ್ಟು ಸುಲಭವಾಗಿರದೇ ಇರಬಹುದು. ಬೆಳಗು ಮುಂಜಾನೆಯ ಸಮಯದಲ್ಲಿ ನಿಮ್ಮ ಮೇಲೆ ಪರಿಣಾಮ ಬೀರುವಂತಹುದು ಏನೂ ಇರದು.
ನೀವು ಖಾಲಿ ಸ್ಲೇಟಿನಂತೆ ಇರುತ್ತೀರಿ. ಸೊ ಬೆಳಗ್ಗೆ ಮನಸ್ಸಿನಲ್ಲಿ ಏನೂ ಇರಲ್ಲ, ಖಾಲಿ ಸ್ಲೇಟ್ ತರ ಇರ್ತೀರ. ಹಾಗಾಗಿ ಧ್ಯಾನ ಮಾಡೋದು ಬಹಳ ಸುಲಭ ಸುಲಭ ಆಗುತ್ತೆ. ಅದೇ ನೀವು ದಿನ ಎಲ್ಲ ಕೆಲಸ ಮಾಡ್ಕೊಂಡ್ಬಂದು ಸಾಯಂಕಾಲ ಧ್ಯಾನ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಪಟ್ಟಾಗ ಕಷ್ಟ ಆಗುತ್ತೆ. ಹಾಗಾಗಿ ಜನರು ಇವೆಲ್ಲವನ್ನು ತಾವೇ ಪರೀಕ್ಷಿಸುವರೆಂದು ಆಶಿಸುತ್ತೇನೆ. ಆಹಾರ ಸೇವನೆಯ ಮುನ್ನ ಧ್ಯಾನ ಮಾಡಿ, ನಂತರ ಧ್ಯಾನ ಮಾಡಿ. ವ್ಯತ್ಯಾಸ ತಿಳಿಸುತ್ತದೆಯೇ? ಸ್ನಾನ ಮಾಡುವ ಮುನ್ನ ಮಾಡಿ, ಸ್ನಾನ ಮಾಡಿದ ನಂತರ ಮಾಡಿ. ವ್ಯತ್ಯಾಸ ಗೊತ್ತಾಗುತ್ತಿದೆಯೇ? ಪರಿಣಾಮ ಭಿನ್ನವಾಗಿದೆಯೇ? ಈ ವಿಷಯಗಳ ಬಗೆಗೆ ಜನರು ಬಹಳಷ್ಟು ಮಾತನಾಡಿದ್ದಾರೆ, ಬರೆದಿದ್ದಾರೆ. ನಾವು ಸ್ನಾನ ಮಾಡಿದ ನಂತರವಷ್ಟೇ ಧ್ಯಾನ ಮಾಡಬೇಕೆಂದು ಕೆಲವರೆನ್ನುವರು. ಅದು ಸರಿ. ತಣ್ಣೀರನ್ನು ಮುಖಕ್ಕರಿಸಿಕೊಂಡು ಧ್ಯಾನ ಮಾಡಿದರೆ ಹೇಗಿರುತ್ತದೆ? ಅದು ಸಾಕಾಗುತ್ತದೆಯೇ? ಇವುಗಳನ್ನು ಪ್ರಯತ್ನಿಸಿ ನೋಡಿ, ಸರಿಯಾದ ನಿರ್ಧಾರಕ್ಕೆ ಬರಲು ಸಾಧ್ಯವಾಗುತ್ತದೆ. ಸೊ ಒಬ್ಬೊಬ್ರಿಗೂ ಒಂದೊಂದು ಥರ. ಬಟ್ ಆದರೆ ಒಂದು ಏನಪ್ಪಾ ಅಂತಂದ್ರೆ, ಒಂದೇ ಸ್ಥಳ ಇರಬೇಕು, ಒಂದೇ ಸಮಯ ಇರಬೇಕು. ಅದು ಎರಡನ್ನು ಮಾತ್ರ ನೀವು ನಿಗದಿ ಮಾಡ್ಕೋಬೇಕು. ಆ ಧ್ಯಾನ ಮಾಡ್ತಕ್ಕಂಥ ಕ್ರಿಯೆನಲ್ಲಿ ಮಗ್ನರಾಗ್ಲಿಕ್ಕೆ ಮುಂಚೆ ನೀವು ಅದಕ್ಕೆ ಮುಂಚೆ ಯಾವ ರೀತಿಯಾದಂಥ ಒಂದು ವಿಧಾನನ ಉಪಯೋಗಿಸ್ತೀರ ಅನ್ನೋದು ನಿಮಗೆ ಬಿಟ್ಟಿದ್ದು. ಬೆಳಿಗ್ಗೆ ಎದ್ದಿದ ತಕ್ಷಣನೇ ಬಂದು ಕಣ್ಣು ಮುಖಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡು ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಇಲ್ದರೆ ಬೆಳಿಗ್ಗೆ ಎದ್ದು ಸ್ನಾನ ಗೀನ ಮಾಡ್ಕೊಂಡು ಆಮೇಲೆ ಧ್ಯಾನಕ್ಕೆ ಬರ್ಬೋದು. ಅದು ನಿಮಗೆ ಬಿಟ್ಟಿದ್ದು. ಪ್ರತಿಯೊಂದರದ್ದು ತನ್ನದೇ ಆದಂಥ ಲಾಭನೂ ಉಂಟು, ನಷ್ಟನೂ ಉಂಟು. ಏನ್ ಕ್ರಿಯೆ ಮಾಡಿ ಕೂತ್ಕೊಂಡ್ರು ಅಥವಾ ಮಾಡದಿರ ಕೂತ್ಕೊಂಡ್ರು ತನ್ನದೇ ಆದಂಥ ಪ್ರಭಾವ ಉಂಟು. ನಮಗೆ ಯಾವ ಪ್ರಭಾವದಿಂದ ಧ್ಯಾನ ಮಾಡಲಿಕ್ಕೆ, ಆಳಕ್ಕೆ ಹೋಗ್ಲಿಕ್ಕೆ ನಮಗೆ ಅನುಕೂಲವಾಗುತ್ತೋ ಅದನ್ನು ನಾವು ಕಂಡಿಡ್ಕೋಬೇಕು. ಇನ್ನು ಧ್ಯಾನದ ಭಂಗಿ. ಹುತ್ತುರುಕತಾ ಧ್ಯಾನವು ನನಗೆ ತಿಳಿಯುವ ಮುನ್ನ ಬೇರೆ ಕೆಲವು ಧ್ಯಾನ ಪದ್ಧತಿಗಳನ್ನು ಪ್ರಯತ್ನಿಸಿದ್ದೆನು. ಯಾವ ಭಿನ್ನತೆಗಳಿದ್ದರೂ ಅವೆಲ್ಲ ಒಂದು ಸಾಮಾನ್ಯತೆಯನ್ನು ಕಾಪಾಡಿಕೊಂಡಿದ್ದವು. ಎಲ್ಲವೂ ಭಂಗಿಗೆ ಅತಿ ಪ್ರಾಮುಖ್ಯತೆಯನ್ನು ನೀಡುತ್ತಿದ್ದವು. ನನ್ನ ಧ್ಯಾನ ಯಾತ್ರೆಯ ಆ ಮೊದಲಿನ ದಿನಗಳಲ್ಲಿ ಧ್ಯಾನದ ಭಂಗಿಯ ಮೇಲೆ ಪ್ರಭುತ್ವ ಪಡೆದರೆ ಧ್ಯಾನವು ಗಾಢವಾಗುತ್ತದೆ ಎಂಬ ಭಾವನೆ. ಮೆಡಿಟೇಷನ್ ಶುರು ಆಗ್ಯದ. ಗುರುಗಳು ಬಂದಿದ್ದಾರೆ. ಆಯ್ತು. ಸೊ ನನ್ನಲ್ಲಿತ್ತು. ಆದುದರಿಂದ ನಾನು ಬಹಳಷ್ಟು ಶಕ್ತಿ ಮತ್ತು ಗಮನವನ್ನು ಧ್ಯಾನದ ಭಂಗಿಗಾಗಿ ನೀಡುತ್ತಿದ್ದೆ. ಭಂಗಿ ನನ್ನ ಸ್ವಭಾವವೇ ಆಗಿ ನಾನು ಅದರ ಬಗೆಗೆ ಮತ್ತೆಂದೂ ಯೋಚಿಸದಿರುವ ದಿನಕ್ಕಾಗಿ ಕಾಯುತ್ತಿದ್ದೆ. ತೊಂದರೆ ಇಲ್ಲ, ಇಲ್ಲಿಗೆ ನಿಲ್ಸೋಣಂತೆ. ನಾಳೆ ಇಲ್ಲಿಂದ ಕಂಟಿನ್ಯೂ ಮಾಡೋಣಂತೆ. ಸರಿನಾ? ಸರಿ ಕಣ್ರಿ. ನಮಸ್ತೆ.